ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೇಂಗಾ ಹೋಳಿಗೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಶೇಂಗಾ, ಬಿಳಿ ಎಳ್ಳು, ಬೆಲ್ಲ, ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಗ್ಯಾಸ್ ಹಚ್ಕೋಬೇಕು. ಅದಕ್ಕೆ ಒಂದು ಬಾಣಲೆ ಇಟ್ಕೋಬೇಕು. ತೊಗೊಂಡಿರೋ ಶೇಂಗಾ ಅದಕ್ಕೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲರ್ ಬರೋವರೆಗೆ ಹುರ್ಕೊಳ್ಬೇಕು. ಹುರ್ಕೊಂಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ವರ್ಗಾಯಿಸ್ಕೊಳ್ಳೋಣ. ಅದೇ ಬಾಣಲೆಯಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೋಬೇಕು. ಅದಾದಮೇಲೆ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವೆರಡು ಹುರಿದಾದ್ಮೇಲೆ ಇವೆರಡು ತನಕ ಹಾಕ್ಬಿಡೋಣ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಚಪಾತಿಯ ಹಿಟ್ಟಿಗೆ ಹೇಗೆ ನಾದ್ಕೋತೀವಲ್ಲ ಆ ಹದಕ್ಕೆ ಬರೋ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೋಬೇಕು. ಒಮ್ಮೆಲೆ ಹಾಕ್ಕೊಂಡ್ರೆ ಅದು ಒಂಚೂರು ಮೆತ್ತಗಾಗೋ ಸಾಧ್ಯತೆ ಇದೆ. ಸೊ ಅದಕ್ಕೆ ಈ ಥರ ಚಪಾತಿ ಮಾಡೋದಕ್ಕೆ ನಾವು ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಆ ಥರ ನಾದ್ಕೋಬೇಕು. ಮೇಲ್ಗಡೆ ಇದಕ್ಕೊಂಚೂರು ಎಣ್ಣೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ. ಈಗ ಮೊದಲು ಹುರಿದಿಟ್ಟಿರೋ ಶೇಂಗಾ ತೆಗೆದುಕೊಂಡು ಅದರ ಸಿಪ್ಪೆಯನ್ನು ನಾವು ಬಿಡಿಸ್ಕೋಬೇಕು. ಈ ಥರ ನೋಡ್ತಾ ಇದ್ದೀರಲ್ಲ, ಈ ಥರ ಸಿಪ್ಪೆ ಬಿಡಿಸ್ಕೋಬೇಕು. ಇದೆಲ್ಲ ಬಿಡಿಸಿದಾದ್ಮೇಲೆ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಸಿಪ್ಪೆ ತೆಗೆದಿರೋಂಥ ಶೇಂಗಾ ಮತ್ತು ಬಿಳಿ ಎಳ್ಳನ್ನು ಹಾಕ್ಕೊಂಡು ಇದನ್ನು ಜಸ್ಟ್ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ನಮಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು. ಸೊ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಿಕ್ಸರು ಈ ಥರ ಇರಬೇಕು. ಈ ಥರ ಸಣ್ಣಗಾಗಿರಬೇಕು. ಜಾಸ್ತಿ ದಪ್ಪನೂ ಅಲ್ಲ, ಜಾಸ್ತಿ ತೀರಾ ಸಣ್ಣನೂ ಅಲ್ಲ. ಈಗ ನಾವು ಒಂದು ಪಾತ್ರೆ ತಗೊಂಡು ಗ್ರೈಂಡ್ ಮಾಡಿರೋ ಅಂಥ ಮಿಕ್ಸರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಪಾತ್ರೆಗೆ ಹಾಕ್ಕೊಂಡು ಇದು ಅಂದರೆ ಉಂಡೆ ಥರ ಆಗಬೇಕಲ್ವ, ನಾವು ಹೋಳಿಗೆ ಮಾಡೋದಕ್ಕೆ ಒಂದು ಚೆನ್ನಾಗಿರೋ ಒಳಗಡೆ ಸ್ಟಫಿಂಗ್ ಚೆನ್ನಾಗಿರಬೇಕು ಅಂತಂದರೆ ಇದಕ್ಕೊಂಚೂರು ನಾವು ನೀರು ಹಾಕ್ಕೊಂಡ್ಬಿಟ್ಟು ಒಂಚೂರು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಹದ ಬರುವುದು ಕೂಡ ನಾವು ಮಿಕ್ಸ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಚೂರು ಉಂಡೆ ಆಕಾರದಲ್ಲಿ ಬರಬೇಕು. ಓಕೆ, ಇದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ನಾವು ನೆನೆಯೋದಕ್ಕೆ ಇಡಬೇಕು. ಒಂದು ಮಿನಿಮಮ್ 30 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಒಬ್ಬರು ಹೋಲ್ ನೈಟು ಕೂಡ ಇಟ್ಟರೆ. ಈಗ ನಾವು ಮೊದಲೇ ನಾದಿರುವಂಥ ಹಿಟ್ಟು ತಗೊಂಡು ಈ ಥರ ಇನ್ನೊಂದು ಸಲ ಹಿಟ್ಟು ಹದ ಮಾಡಿಕೊಂಡು ಸಣ್ಣ ಉಳ್ಳೆಗಳನ್ನಾಗಿ ನಾವು ರೆಡಿ ಮಾಡ್ಕೋಬೇಕು. ಸೊ ಈ ಥರ ಎಲ್ಲನೂ ನಾನು ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಈಗಾಗಲೇ ನಾವು ಏನು ಕಲಸಿಟ್ಟಿದ್ವಲ್ಲ ಆ ಸ್ಟಫಿಂಗ್ ಈ ಥರ ಆಗಿದೆ. ಒಂಚೂರು ತಗೊಂಡು ಅದನ್ನು ಕೂಡ ಉಂಡೆಗಳನ್ನಾಗಿ ಸಣ್ಣದಾಗಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಬರಬೇಕು ಅದು. ಸೊ ಇದೇ ಥರನ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಉಂಡೆಗಳನ್ನು ಮಾಡಿ ಸೊ ಈ ಥರ ಮೊದಲೇ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಸೊ ಈಗ ನಾವೇನು ಮಾಡಬೇಕು, ಹಿಟ್ಟನ್ನು ತಗೊಂಡು ಹಿಟ್ಟಿನ ಉಂಡೆ ಮಾಡಿದ್ವಲ್ಲ ಅದು ತಗೊಂಡು ಈ ಥರ ನಾನು ಕೈಯಿಂದ ಮಾಡ್ತಿದ್ದೀನಿ ಅದನ್ನು ಎಲೆಗಳನ್ನು. ಸೊ ಇದು ತುಂಬ ಈಸಿ ಆಗುತ್ತೆ. ಒಳಗಡೆ ಅದು ನಾವೇನು ಉಂಡೆ ಮಾಡಿದ್ವಿ ಒಳಗೆ ಸ್ಟಫಿಂಗಿದ್ದು ಈ ಥರ ಮಾಡಿಬಿಟ್ಟು ಆ ಉಂಡೆ ತಗೊಂಡು ನೋಡ್ತಿದ್ದೀರಲ್ಲ, ಹೀಗೆ ಈ ಥರ ಒಳಗಡೆ ಇಟ್ಟು ಈ ಥರ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಏನು ಹಿಟ್ಟು ಬರುತ್ತಲ್ಲ ಅದನ್ನು ನಾವು ತೆಗಿಬೇಕು. ಸೊ ಜಾಸ್ತಿ ಎಷ್ಟು ಒಳಗಡೆ ಸ್ಟಫಿಂಗ್ ಇರುತ್ತೆ ಅಷ್ಟು ಹೋಳಿಗೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಜಾಸ್ತಿ ಹಿಟ್ಟು ಹಾಕಬಾರ್ದು. ನೋಡ್ತಿದ್ದೀರಲ್ಲ, ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡಬೇಕು, ಅದನ್ನು ಲಟ್ಸ್ಕೊಳ್ಳೋಣ. ಸೊ ನಾವು ಮೊದಲು ಕೈಯಿಂದಾದ್ರೂ ಕೂಡ ಲಟ್ಸ್ಕೋಬೋದು, ಇಲ್ಲ ಅಂತಂದರೆ ಲಟ್ಟಣಿಕೆಯಿಂದ ಕೂಡ ನಾವು ಲಟ್ಸ್ಕೋಬೋದು. ನಾನು ಮೊದಲು ಕೈಯಿಂದ ಬ್ರಷ್ ಮಾಡಿಬಿಟ್ಟು ಈ ಥರ ಲಟ್ಸ್ಕೊಂಡಿದ್ದೀನಿ. ಅದಾದಮೇಲೆ
ಲಟ್ಟಣಿಗೆಯಿಂದ ಕೂಡ ನಾನು ಈ ಥರ ಲಟ್ಸ್ಕೊಂಡಿದ್ದೀನಿ. ಮಾಡ್ತಿದ್ದೀರಲ್ಲ, ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು ಅದ್ರ ಮೇಲೆ, ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ಈ ಥರ ಮಾಡ್ತಿದ್ದೀರಲ್ಲ. ಸೊ ಇದೇ ಥರ ಮಾಡಿಕೊಂಡು ನೋಡ್ತಿದ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ಹಿಟ್ಟಿಲ್ಲ, ಒಳಗಡೆ ಸ್ಟಫಿಂಗೇ ಜಾಸ್ತಿ ಕಾಣಿಸ್ತಿದೆ. ಸೊ ಈಗ ನಾವು ಗ್ಯಾಸ್ ಸ್ಟವ್ ಮೇಲೆ ಹಂಚಿಟ್ಕೊಂಡು ಬಿಸಿ ಆದಮೇಲೆ ಇದನ್ನು ಹೋಳಿಗೆ ಹಾಕಬೇಕು ಹಂಚಿನ ಮೇಲೆ. ಇದು ಕೆಳಗಡೆ ಬೇಯ್ದಾದ್ಮೇಲೆ ಮತ್ತೆ ಇದನ್ನು ತಿರುಗಿ ಹಾಕ್ಕೋಬೇಕು. ಈಗ ನೋಡ್ತಿದ್ದೀರಲ್ಲ ಈ ಥರ ಕೆಳಗಡೆ ಬೇಯ್ದಿದೆ, ಅದಕ್ಕೆ ನಾನು ಹೊಲ್ಸು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಎರಡು ಕಡೆ ಚೆನ್ನಾಗಿ ಬೇಯ್ದಿದೆ ಅಂತ ನೋಡ್ಕೋಬೇಕು. ಈಗ ನಾನು ಮತ್ತೆ ಈ ಕಡೆ ಹೊಲ್ಸು ಹಾಕ್ತಿದ್ದೀನಿ. ಸರಿ ನೋಡ್ತಾ ಇದ್ದೀರಾ, ಈ ಥರ ಚೆನ್ನಾಗಿ ಬೆಂದಿದೆ. ಬೇಕಂದರೆ ನೀವು ಒಂಚೂರು ಪ್ರೆಸ್ ಮಾಡ್ಕೋಬೋದು, ಅಂದರೆ ಚೆನ್ನಾಗಿ ಒಳಗಿನ ಸ್ಟಫ್ ಅದೆಲ್ಲ ಚೆನ್ನಾಗಿ ಕರೆಕ್ಟಾಗಿ ಬೇಯಬೇಕಂತ. ಈಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈಗ ರುಚಿಯಾದ ಶೇಂಗಾ ಹೋಳಿಗೆ ಸವಿಯಲು ಸಿದ್ಧ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.